ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಮಾಸ್ ಲೈಫ್ ಸ್ಟೈಲ್ ವ್ಲಾಗ್. ನೀವು ನೋಡ್ತಾ ಇರೋದು ಇಲ್ಲಿ ನಾನು ಪುದೀನ ಚಟ್ನಿನ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಅದಕ್ಕೆ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು 2ರಿಂದ 3 ಹಿಡಿಯಷ್ಟು ಪುದೀನ ಸೊಪ್ಪನ್ನು ತಗೊಂಡಿದ್ದೀನಿ. ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ಹಾಗೆ ಒಂದು ಉಂಡೆ ಬೆಳ್ಳುಳ್ಳಿ, ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ಒಣ ಕೊಬ್ಬರಿನ ತೊಗೊಳ್ಳಿ. ಕಾಯಿಗಿಂತ ಒಣ ಕೊಬ್ಬರಿ ಇದ್ದರೆ ತುಂಬ ಟೇಸ್ಟಾಗಿ ಬರುತ್ತೆ. ಹಾಗೆ ಜಾಸ್ತಿ ಕೊಬ್ಬರಿನೇ ಯೂಸ್ ಮಾಡಬೇಕು, ಇದಕ್ಕೆ ಚೆನ್ನಾಗಿರತ್ತೆ ಟೇಸ್ಟು ಅಂತ ಹೇಳಿ. ಹಾಗೆ ಪುದೀನ ಸೊಪ್ಪನ್ನು ನಾವು ಯಾವಾಗಲೂ ಪಲಾವು, ಟೊಮೆಟೊ ಬಾತು ಆ ಥರ ಈ ಬಾತ್ಗಳಿಗೆ ಯೂಸ್ ಮಾಡ್ತೀವಿ. ಅದು ಬಿಟ್ಟರೆ ಈ ಶುಂಠಿ ಕಾಫಿ ಆ ಥರ ಏನಾದರೂ ಮಾಡಬೇಕಾದ್ರೆ ಮಾತ್ರನೇ ಯೂಸ್ ಮಾಡ್ತೀವಿ. ಬಟ್ ಈ ಥರನೂ ಮಾಡಿ ನಾವು ಅದನ್ನು ತೊಗೊಳ್ಬೋದು. ಯಾಕಂದರೆ ದೇಹಕ್ಕೆ ತುಂಬ ಒಳ್ಳೆಯದು. ಯಾವುದೇ ಸೀಸನ್ ಆದ್ರೂ ಪರವಾಗಿಲ್ಲ, ಪುದೀನ ಸೊಪ್ಪು ತಿನ್ನೋದು ದೇಹಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಈ ಸೀಸನಲ್ಲಿ ಎಸ್ಪೆಷಲಿ ಈಗ ನೀವೇ ನೋಡ್ಬೋದು ಹೇಗೆ ಮಳೆ, ಸೈಕ್ಲೋನ್ ಎಲ್ಲ ಇದೆ ಅಲ್ವಾ. ಈ ಟೈಮಲ್ಲಿ ನಮಗೆ ಎಸ್ಪೆಷಲಿ ಈ ಅಕ್ಕಿ ರೊಟ್ಟಿ ಆಗಲಿ, ರಾಗಿ ರೊಟ್ಟಿ ಆಗಲಿ, ಚಪಾತಿ, ದೋಸೆ ಈ ಥರನೇ ತಿನ್ನಬೇಕು ಅಂತ ಅನಿಸುತ್ತೆ. ಬಟ್ ಅದರ ಕಾಂಬಿನೇಷನ್ಗೆ ಈ ಪಲ್ಯಗಳು ಅಥವಾ ಚಟ್ನಿ ಅಂದರೆ ಕಡಲೆಬೀಜ ಅಥವಾ ಹುರ್ಗಡಲೆ ಚಟ್ನಿನೇ ಮಾಡಬೇಕಾಗತ್ತೆ. ಹಾಗಾಗಿ ಅದ್ರ ಬದಲು ಈ ಥರ ಚಟ್ನಿನೂ ಕೂಡ ನೀವು ಮಾಡ್ಕೊಳ್ಬೋದು. ಹಾಗೆ ಇದನ್ನು ಎಣ್ಣೆಯಲ್ಲೇ ಹುರಿದು ಮಾಡೋದ್ರಿಂದ ಎಲ್ಲನೂ ನೀವು ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಕೂಡ ಇದನ್ನು ನೀವು ಕ್ಯಾರಿ ಮಾಡ್ಬೋದು. ಯಾಕಂದರೆ ಇದಕ್ಕೆ ನೀರು ಹಾಕದೇ ಹಾಗೆ ರುಬ್ಕೊಳ್ಬೇಕು. ನೀವು ಹೊರಗಡೆ ತೊಗೊಂಡು ಹೋಗ್ತೀನಿ ಅನ್ನೋದಾದರೆ ನಾವು ಇವಾಗ ಎಣ್ಣೆಯಲ್ಲಿ ಏನು ಹುರ್ಕೊಂಡಿದ್ದೀವಿ ಅದನ್ನು ಸ್ವಲ್ಪ ಆರಿಸ್ಬಿಟ್ಟು ಆಮೇಲೆ ರುಬ್ಕೊಂಡು ಹಾಗೆ ಇಟ್ಕೊಂಡು ಹೋಗ್ಬೋದು. 1ರಿಂದ 2 ದಿನದವರೆಗೂ ಅದು ಹಾಳಾಗಲ್ಲ ಚಟ್ನಿ. ಏನಂದರೆ ಇಲ್ಲಿ ನಾವು ಮನೆಯಲ್ಲೇ ಮಾಡಿಕೊಂಡು ಆ ಟೈಮಿಗೆ ಮಾತ್ರನೇ ನಾವು ತಿಂತೀವಿ ಅಂದರೆ ಬೇಕಾದರೆ ನೀವು ನೀರನ್ನ ಆ್ಯಡ್ ಮಾಡ್ಕೊಂಡು ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಆ ಥರ ಮಾಡ್ಕೊಳ್ಬೋದು. ಹೊರಗಡೆ ತೊಗೊಂಡೋಗ್ಬೇಕಾದ್ರೆ ಮಾತ್ರ ನೀರು ಆ್ಯಡ್ ಮಾಡ್ದೇ ಹಾಗೆ ರುಬ್ಕೊಂಡು ಅದನ್ನು ತೊಗೊಂಡೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರಾವೆಲ್ ಮಾಡಬೇಕಾದ್ರೆ ಚಪಾತಿ ಎಲ್ಲ ತೊಗೊಂಡು ಹೋಗ್ತೀರಲ್ವ, ಆವಾಗ ಇದನ್ನು ತೊಗೊಂಡೋಗ್ಬೋದು ಅಂತ ಹೇಳ್ಬೋದು. ಹಾಗೆ ನಾನು ಎಲ್ಲದಕ್ಕೂ ಒಂದೊಂದು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನೀವು ಈರುಳ್ಳಿ ಜೊತೆಗೇ ಬೆಳ್ಳುಳ್ಳಿನೂ ಹಾಕ್ಕೊಂಡು ಜೊತೆಗೇ ಹುರ್ಕೊಳ್ಬೋದು. ಅಂದರೆ ಈರುಳ್ಳಿ ಫುಲ್ ಚೆನ್ನಾಗಿ ಅದು ಏನು ಹೇಳ್ತೀವಿ ಕಲರ್ ಚೇಂಜ್ ಆಗಬೇಕು, ಚೆನ್ನಾಗಿ ಬೆಂದಿರೋ ಥರ ಆಗಬೇಕು. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಇನ್ನೂ ಒಂದು ಸ್ವಲ್ಪ ಹೊತ್ತು ಹುರಿಬೇಕು ಅದನ್ನು. ಈ ಥರ ಚೆನ್ನಾಗಿ ಬೆಂದ ಆದಮೇಲೆ ಅದನ್ನು ತೆಗೆದು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನೇ ಇದಕ್ಕೆ ಟೇಸ್ಟ್ ಚೆನ್ನಾಗಿ ಕೊಡೋದು ಅಂತ ಹೇಳ್ಬೋದು. ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಆದಷ್ಟು ಹೆಚ್ಚಾಗಿ ಹಾಕ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾವು ಯಾವುದೇ ಒಂದು ಐಟಮ್ ಏನು ಹುರಿಬೇಕಾದ್ರೆ ಆಲ್ಮೋಸ್ಟ್ ಸಿಮ್ಮಲ್ಲೇ ಇಟ್ಕೊಂಡು ಹುರಿಬೇಕು. ಇಲ್ಲಿ ಬಾಣಲಿ ಕರ್ರಗೆ ಕಾಣ್ತಾ ಇದೆ, ನಾನು ಜೋರು ಉರಿಯಲ್ಲಿ ಇಟ್ಕೊಂಡಿಲ್ಲ. ಬಟ್ ಪುದೀನ ಸೊಪ್ಪು ಏನು ಹುರ್ಕೊಂಡಿದ್ದೀವಿ ಅದು ಕಲರ್ ಚೇಂಜ್ ಆಗಿದೆ ಅಷ್ಟೇ. ಯಾವಾಗ ಸ್ಟವನ್ನು ಆಫ್ ಮಾಡಿದ ಆದಮೇಲೆ ಕಾವು ಏನಿರುತ್ತೆ ಬಾಣಲಿದು, ಆ ಕಾವಲ್ಲಿ ಕೊಬ್ಬರಿನ ಹುರ್ಕೊಳ್ಳಿ. ಜೋರಾಗಿ ಉರಿ ಇಟ್ಕೊಂಡು ಅಥವಾ ಸಿಮ್ಮಲ್ಲೇ ಇಟ್ಕೊಂಡು ಕೊಬ್ಬರಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಕೊಬ್ಬರಿ ಫುಲ್ ಬ್ರೌನಿಷ್ ಆಗಿಬಿಡತ್ತೆ. ಬ್ರೌನಿಷ್ ಅನ್ನೋದಕ್ಕಿಂತ ಸೀದೋಗ್ಬಿಡತ್ತೆ ಬೇಗ ಅಂತ ಹೇಳಿ ಅಷ್ಟೇ. ಇವಾಗ ನಾನು ಇದನ್ನೆಲ್ಲ ಆರಿಸ್ಬಿಟ್ಟು ಇವಾಗ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು ಎಲ್ಲ ಹಾಕ್ಕೊಳ್ಬೇಕು. ಇಲ್ಲಿ ನಾನು ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು ರುಬ್ಕೊಳ್ಬೇಕಾದ್ರೆ. ತುಂಬ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ, ಆಮೇಲೆ ಸಾಂಬಾರು ಥರ ಆಗಿಬಿಡತ್ತೆ ಅಷ್ಟೇ. ತುಂಬ ನೀರಾದರೆ ಚೆನ್ನಾಗಿರಲ್ಲ ಚಟ್ನಿ ಅಂತ ಹೇಳಿಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಯಾಕಂದರೆ ಪುದೀನ ಸೊಪ್ಪು ಮತ್ತು ಈರುಳ್ಳಿ ಇದರಲ್ಲೆಲ್ಲದರಲ್ಲೂ ನೀರಿನಂಶ ಇರೋದರಿಂದ ಅದು ಕೂಡ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಇವಾಗ ಚಟ್ನಿ ರೆಡಿಯಾಗಿದೆ, ನೀವು ನೋಡ್ಬೋದು. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಚಟ್ನಿ ರೆಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ನೋಡೋಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿದೆಯೋ, ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗಿತ್ತು. ನೀವು ಕೂಡ ಮನೇಲಿ ಖಂಡಿತ ಟ್ರೈ ಮಾಡಿ. ಒಂದು ಸಲ ಮಾಡಿದ್ರೆ ಇನ್ನೊಂದು ಸಲ ಅಂತ ಮಾಡ್ಕೊಂಡು ತಿನ್ನುವಂಥ ರೆಸಿಪಿ ಇದು.
ಹಾಗೆ ಇದು ಆಲ್ಮೋಸ್ಟ್ ರೊಟ್ಟಿ, ಚಪಾತಿ ಇದ್ರ ಜೊತೆಗಂತೂ ಸೂಪರ್ ಕಾಂಬಿನೇಷನ್. ಅನ್ನದ ಜೊತೆ ಕೂಡ ತಿನ್ಬೋದು, ತುಪ್ಪ ಹಾಕ್ಕೊಂಡು ಬಿಸಿ ಅನ್ನದ ಜೊತೆಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.